ನರಸಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಮುನಿರಾಜುರವರ ಅಕ್ರಮಗಳ ಬಗ್ಗೆ ಪ್ರತಿಭಟನೆ ಮಾಡಲು ಕರ್ನಾಟಕ ರಿಪಬ್ಲಿಕ್ ಸಂಘ ಗ್ರಾಮ ಪಂಚಾಯಿತಿಗೆ ಮನವಿ ಸಲ್ಲಿಸಿದಾಗ ಪಿಡಿಒ ನಮ್ಮದೇ ಸಮುದಾಯದ ಮುಖಂಡರನ್ನು ನನ್ನ ವಿರುದ್ಧ ಎತ್ತಿಕಟ್ಟಿ ಪ್ರತಿಭಟನೆ ನಡೆಸದಂತೆ ಒತ್ತಡ ಹಾಕುತ್ತಿದ್ದಾರೆ ಎಂದು ಕೆಆರ್ಎಸ್ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಕ್ಕನಾರಾಯಣ ತಿಳಿಸಿದರು. ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೋಲಾರ ತಾಲೂಕಿನ ನರಸಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆ ಅಂಗಳದಲ್ಲಿ ಬಹುಕೋಟಿ ಬೆಲೆ ಬಾಳುವ ಸರ್ಕಾರಿ ಜಮೀನಿನಲ್ಲಿ ಅಕ್ರಮವಾಗಿ ಖಾತೆ ಮಾಡಲಾಗಿದೆ ಹಾಗೂ ಕೃಷಿ ಜಮೀನಿನಲ್ಲಿ ಜಿಲ್ಲಾಧಿಕಾರಿಗಳ ಭೂ ಪರಿವರ್ತನೆ ಮಾಡಿದೆ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮೋದನೆ ಪಡೆಯದೆ ಭೂ ಮಾಫಿಯಾದವರಿಗೆ ಈ ಖಾತೆ ಮಾಡಿಕೊಡಲಾಗಿದೆ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಂತರ ರೂಪಾಯಿ ನಷ್ಟ ಉಂಟಾಗಿದೆ. ಇದರೊಟ್ಟಿಗೆ ಖಾತೆ ಮಾಡಿಕೊಡಲು ಕನಿಷ್ಠ 10,000ದಿಂದ 30,000 ಪಡೆದಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು. ದಲಿತ ಚಳುವಳಿಗೆ ಕಾರಣ ಏನಂತಂದ್ರೆ ಇದಕ್ಕೆಲ್ಲ ಉದಾಹರಣೆ ಏನಂತಂದ್ರೆ ಯಾಕೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಕೋಲಾರ ತಾಲೂಕಿನ ನರಸಾಪುರ ಗ್ರಾಮ ಪಂಚಾಯತಿಯಲ್ಲಿ ನಡೆದಿರ್ತಕ್ಕಂಥ ಸುಮಾರು ಕೋಟ್ಯಾಂತರ ರೂಪಾಯಿಗಳ ಹಗರಣಗಳನ್ನು ನಾವು ತನಿಖೆ ಮಾಡಬೇಕಂತ ಹೇಳ್ಬಿಟ್ಟು ಅಲ್ಲಿ ನರಸಾಪುರ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದಂಥ ಮುನಿರಾಜು SC ಅಲ್ಲ ಅವರು, ನಾವು ಆ ಮುನಿರಾಜು ಮಾಡಿರ್ತಕ್ಕಂಥ ಹಗರಣಗಳನ್ನು ನಾವು ಬುಧವಾರದಂದು ನಾವು ತಮಟೆ ಚಳುವಳಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈಗಾಗಲೇ ಅವರಿಗೆ ವಿಷಯವನ್ನು ಮುಗಿಸಿ ನಾವು ತಿಳಿಸಿ ಬಂದಿದ್ದೀವಿ. ನಾವು ಮುನಿರಾಜು ಸಾಹೇಬ್ರೆ, ನೀವು ನಿಮ್ಮ ಸೇವಾದಲ್ಲಿರ್ತಕ್ಕಂಥ ಬಹುಕೋಟಿ ರೂಪಾಯಿಗಳನ್ನು ಕೋಟ್ಯಾಂತರ ರೂಪಾಯಿಗಳ ಹಗರಣಗಳನ್ನು ನಾವು ಗೌರವಾನ್ವಿತ ಲೋಕಾಯುಕ್ತ ತನಿಖೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ನಿಮ್ಮ ವಿರುದ್ಧವಾಗಿ ತಮಟೆ ಚಳುವಳಿ ಮಾಡ್ತಾ ಇದ್ದೀವಿ. ಸಂಬಂಧಪಟ್ಟಂಥ ಕೋಲಾರ ಜಿಲ್ಲಾ ಪಂಚಾಯಿತಿಯ ಮುಖ್ಯ ನಿರ್ವಹಣಾಧಿಕಾರಿಗಳು ಬಂದು ನಮ್ಮ ಮನವಿಯನ್ನು ಪುರಸ್ಕರಿಸಬೇಕು, ಅವರಿಗೆ ನೀವು ವಿಷಯವನ್ನು ಮುಟ್ಟಿಸಬೇಕು ಅಂತ ಹೇಳ್ಬಿಟ್ಟು ನಾವು ಅವರಿಗೆ 2 ದಿನಗಳ ಮುಂಚಿತವಾಗಿ ನಾವು ನಮ್ಮ ಒಂದು ಮನವಿಯನ್ನು ಕೊಟ್ಟು ಈ ಥರ ಇದೆ ಅವ್ರು ತಿಳಿಸ್ಬೇಕು ಸರ್ ತಿಳಿಸಿ. ಈ ಮುನಿರಾಜು ಎಂಬುವರು ಜಾತಿಗಳ ಮಧ್ಯೆ ಜಾತಿ ಅಂದರೆ ಸ್ವಜಾತಿಗಳ ಮಧ್ಯೆ ಈ ಒಂದು ವಿಷಯದ ಬೀಜವನ್ನು ಬಿತ್ತಿರ್ತಕ್ಕಂಥ ಈ ಬಿತ್ರಿ ಮುನಿರಾಜು ಪಿಡಿಒ ಬಿತ್ರಿ ಮುನಿರಾಜು ಈತನ ವಿರುದ್ಧವಾಗಿ ನಾವು ಬುಧವಾರದಂದು ತಮಟೆ ಚಳುವಳಿ ಮಾಡ್ತಾ ಇದ್ದೀವಿ. ನಮ್ಮ ವಿರುದ್ಧವಾಗಿ ನನ್ನ ಸ್ವಜಾತಿಯನ್ನು ಎತ್ಕೊಂಡಿದ್ದಾರೆ. ನನ್ನ ಸ್ವಜಾತಿಯನ್ನು ಎತ್ಕೊಂಡ್ಬಿಟ್ರೆ ನಾನು ಬಿಟ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೆ. ಮುನಿರಾಜು ನೋ 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 ನೆವರ್ ಇಂಪಾಸಿಬಲ್, ನೀನನ್ನು ಬಿಡೋದೇ ಇಲ್ಲ. ನನ್ನ ಜಾತಿಗಳ ಮಧ್ಯೆ ಕಿತ್ತಾಡಿದ್ರೂ ಚಿಂತೆ ಇಲ್ಲ, ನಮ್ಮಿಬ್ಬರ ಮಧ್ಯೆ ನೀನು ಒಡೆದಾಟ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದೆಯಾ, ಆಯಿತು ಸಂತೋಷ. ನಾನು ನನ್ನ ಹೋರಾಟ ಸಂವಿಧಾನದ ಹಕ್ಕು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಕಾಯ್ದೆಗಳ ಅಡಿಯಲ್ಲಿ ಬಂದಿರತಕ್ಕಂಥ ನನ್ನ ಹೋರಾಟವನ್ನು ನಾನು ಯಾವುದೇ ಕಾರಣಕ್ಕೆ ನಿಲ್ಲಿಸಲ್ಲ. ಬರಲಿ ಮುನಿರಾಜರವರು ನರಸಾಪುರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮುನಿರಾಜರವರು ಮಾಡಿರ್ತಕ್ಕಂಥ ಹಗರಣಗಳನ್ನು ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ಆ ಮುನಿರಾಜರವರು ತನ್ನ ಸ್ವಜಾತಿಗಳಿಗೆ ಬೇರೆ ರೀತಿಯ ಅಂಶಗಳನ್ನು ತೋರಿಸಿ ಜಾತಿಗಳ ದಲಿತ ಸಮುದಾಯಗಳ ಮೇಲೆ, ದಲಿತ ಸಂಘಟನೆಕಾರರ ಮೇಲೆ, ದಲಿತ ಚಳುವಳಿಗಾರರ ಮೇಲೆ, ದಲಿತ ಸಮುದಾಯವನ್ನು ಎತ್ಕೊಂಡಿದ್ದೀನಿ. ಅದು ಒಂದು ಇಶ್ಯೂ, ಅದು ಒಂದು ಮಾಧ್ಯಮಗಳು ಪ್ರಸಾರ ಆಗಿದೆ, ತೊಂದರೆ ಇಲ್ಲ. ಮುನಿರಾಜು ನರಸಾಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರದ ಮುನಿರಾಜರವರೇ ನಿನಗೆ ಹೇಳ್ತಾ ಇದ್ದೀನಿ, ಇದು ಆದ್ರೂ ಚಿಂತೆ ಇಲ್ಲ. ನನ್ನ ಜಾತಿಗಳ ಮಧ್ಯೆ ಅದೆಷ್ಟು ಬಿರುಕಾದಂಥ ಹೋರಾಟ ಗರ್ವಗಳಾಗ್ರೂ ಅದಕ್ಕೆ ನೇರ ವರ್ಗಾರು ನೀವೇ. ನೀನು ಜಾತಿಗಳ ಮಧ್ಯೆ ನೀನು ವಿಷದ ಬೀಜವನ್ನು ಬಿಟ್ಟು ನೀವು ನಮ್ಮ ಮೇಲೆ ಇಚ್ಚು ಬಿಟ್ಟಿದೆಯಾ, ತೊಂದರೆ ಇಲ್ಲ. ನನ್ನ ಹೋರಾಟವನ್ನು ನಾನು ಎಂದೂ ನಿಲ್ಲಿಸಲ್ಲ. ಸಂಬಂಧಪಟ್ಟಂಥ ಬೇವಗಲ್ ಪೊಲೀಸ್ ಠಾಣೆಗೆ ನನ್ನ ಮನವಿ ಅಂದರೆ ನನ್ನ ಹೋರಾಟದ ಬಂದೋಬಸ್ತಿಗೆ ಹೇಳ್ಬಿಟ್ಟು ನನ್ನ ಬಂದೋಬಸ್ತಿಗೆ ಸೂಕ್ತ ರಕ್ಷಣೆಗೆ ನಾನು ನನ್ನ ಮನವಿಯನ್ನು ಕೊಟ್ಟು ಬುಧವಾರದ ದಿನದಂದು ನರಸಾಪುರ ಗ್ರಾಮ ಪಂಚಾಯಿತಿಯ ಮುಂದೆ ಮುನಿರಾಜರವರು ಮಾಡಿರ್ತಕ್ಕಂಥ ಹಗರಣಗಳ ತನಿಖೆಗಾಗಿ ನಿನ್ನ ವಿರುದ್ಧ 1 to 4 ಚಾರ್ಜ್ ಆಗೋ ತನಕ ನನ್ನ ಹೋರಾಟವನ್ನು ಮಾತ್ರ ಬಿಡಲ್ಲ. ಮಾನ್ಯ ಗೌರವಾನ್ವಿತ ಲೋಕಾಯುಕ್ತ ತನಿಖೆಗೂ ಹಾಕ್ತೀನಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಡ್ತೀನಿ. ಸಂಬಂಧಪಟ್ಟ ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ನಿನ್ನ ವಿರುದ್ಧವಾಗಿ ನಾನು ಮನವಿ ಕೊಡ್ತಾ ಇದ್ದೀನಿ ಅಂತ ನಾನು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಈ ಒಂದು ಹೋರಾಟಕ್ಕೆ ನಮ್ಮ ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯ ಮಿತ್ರ ಸಂಘಟನೆ ಆದಂಥ ಕರ್ನಾಟಕ ಪ್ರಜಾ ವಿಮೋಚನಾ ಚಳವಳಿಯ ಜಿಲ್ಲಾಧ್ಯಕ್ಷರಾದ PDC ಮಣಿಯಣ್ಣವರು ಆಗಮಿಸಿದರೆ ಅವರ ಚಳವಳಿ ಸಹ ಭಾಗವಹಿಸ್ತಾ ಇದೆ. ನಮ್ಮ ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷರಾದ ಅಂಬರೀಶ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ತಿಪ್ಪಯ್ಯ ತಾಲೂಕು ಪ್ರಧಾನ ಕಾರ್ಯದರ್ಶಿ ಚಿಂಟು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್
ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಿ ಕೃಷ್ಣಮೂರ್ತಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಇವರುಗಳ ಸಹಯೋಗದೊಂದಿಗೆ ನಾನು ಬುಧವಾರದ ದಿನದಂದು ಕೋಲಾರ ತಾಲೂಕು ನರಸಾಪುರ ಹೋಬಳಿಯ ನರಸಾಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರ್ತಕ್ಕಂಥ ಹಗರಣಗಳ ವಿರುದ್ಧ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದಂಥ ಮುನಿರಾಜರವರ ವಿರುದ್ಧ ನನ್ನ ಹೋರಾಟ ಸಿದ್ಧ. ಅಂಗಳದಲ್ಲಿ ಹಾಹಾಕಾರವಾದಂತಹ ಬಂಗಲೆಗಳನ್ನು ಕುತೂಹಲಕಾರಿಯಾಗಿ ಬಂಗಲೆಗಳನ್ನು ನಿರ್ಮಾಣ ಮಾಡ್ತಾರೆ. ಅದಕ್ಕೆ ಇವರು ಈ ಖಾತೆಗಳನ್ನು ಮಾಡಲಿಕ್ಕೆ ಸುಮಾರು 5ರಿಂದ 30,000 ತನಕ ಒಂದು ಈ ಖಾತೆಯನ್ನು ಮಾಡಿದ್ದಾರೆ. ಕೆರೆಯ ಅಂಗಳ ವಂಚನೆ ಜೊತೆಗೆ ಅನಧಿಕೃತವಾದಂಥ ಬಡಾವಣೆಗಳು, ಅನಧಿಕೃತವಾಗಿ ಬಡಾವಣೆ ಮಾಡತಕ್ಕಂಥದ್ದಲ್ಲದೆ ಒಂದು ಖಾತೆ ಮಾಡಲಿಕ್ಕೆ 30,000 ತನಕ ತಗೊಂಡಿದೆ ಅಂತ ಹೇಳಿದ್ವಿ. ಜೊತೆಗೆ ಅರ್ಹವಲ್ಲದ ಸ್ಥಳಗಳಿಗೆ ಇವರು ಬಡಾವಣೆಗಳ ನಿರ್ಮಾಣ ಮಾಡಿ ಭೂ ಪರಿವರ್ತನೆಯಾಗಿದೆ, ನಗರಾಭಿವೃದ್ಧಿ ಶಿಲಾ ವಿನ್ಯಾಸಗಳನ್ನು ಪಡೆದಿದೆ. ಇವರು ಈ ಖಾತೆಗಳನ್ನು ಮಾಡಿ ಸರ್ಕಾರದ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಮತ್ತು ಖಾಸಗಿ ಬ್ಯಾಂಕುಗಳಲ್ಲಿ ಸಾಲ ಪಡೆಯುವುದಕ್ಕೆ ಯೋಗ್ಯವಾದಂತಹ ಈ ಖಾತೆಗಳನ್ನು ಸಹ ಮಾಡಿಕೊಟ್ಟಿದ್ದಾರೆ. ನಕಲಿ ಭೂ ಪರಿವರ್ತನಾ ನಕಲು ಪ್ರತಿಗಳನ್ನು ಇಟ್ಕೊಂಡು ಇವರು ಈ ಖಾತೆಗಳನ್ನು ಮಾಡಿ ನರಸಾಪುರ ಗ್ರಾಮ ಪಂಚಾಯಿತಿಗೆ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಎಲ್ಲ ಕೃಷಿಕ ಭೂಮಿಗಳಿಗೆ ಇವರು ಈ ಖಾತೆಗಳನ್ನು ಸರ್ವೆ ನಂಬರ್ ಕೃಷಿಕ ಭೂಮಿಗಳಿಗೆ ಸರ್ವೆ ನಂಬರ್ ಕೊಟ್ಟಿದ್ದಾರೆ. ಕೃಷಿಕ ಭೂಮಿಯಲ್ಲೇ ಸರ್ವೆ ನಂಬರ್ ಈ ಭೂಮಿಗಳಿಗೆ ಇವರು ಅನಧಿಕೃತವಾದಂಥ ಬಡಾವಣೆಗಳನ್ನು ನಿರ್ಮಾಣ ಮಾಡಿ ಕೆರೆಯ ಅಂಗಡಿಗಳಲ್ಲಿ ಹಾಹಾಕಾರವಾದಂಥ ಬಂಗಲೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಇವರೇ ಪ್ರಚೋದಕರು, ಇವರೇ ಪ್ರೇರಣೆದಾರರು ಎನ್ನುವಂಥ ರೀತಿಯಲ್ಲಿ ನಮಗೆ ದಾಖಲೆಗಳನ್ನು ಹಾಜರುಪಡಿಸುವ ಕಾರಣದಿಂದಾಗಿ ನಾವು ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದೆ.